ಆನ್ಲೈನ್ನಲ್ಲಿ ನಕಲಿ ಜೀನಿ ಪ್ರಾಡಕ್ಟ್ ಮಾರಾಟ. ದೆಹಲಿಯಲ್ಲಿ ಕುಳಿತು ಡೂಪ್ಲಿಕೇಟ್ ಜೀನಿ ಕೊಟ್ಟು ಮಹಾಮೋಸ. ಈ ಡೂಪ್ಲಿಕೇಟ್ ವಸ್ತುಗಳನ್ನ ಕೇವಲ ಚೀನಾ ಮಾತ್ರ ಮಾಡುತ್ತೆ ಅಂತ ಅಂದ್ಕೊಳ್ತೀವಿ ಕಣ್ರಿ. ಆದ್ರೆ ಚೀನಾಕ್ಕಿಂತ ಮುಂಚೆ ನಮ್ಮ ಭಾರತದಲ್ಲೂ ನಕಲಿ ಪ್ರಾಡಕ್ಟ್ ಗಳ ಮಾರಾಟ ಭರ್ಜರಿಯಾಗಿ ನಡೆಯುತ್ತಿದೆ. ಇದೇ ರೀತಿ ಜೀನಿ ಪ್ರಾಡಕ್ಟ್ ನಕಲಿ ತಯಾರಿಸುತ್ತಿದ್ದ ಗ್ಯಾಂಗ್ ಅನ್ನ ಕರ್ನಾಟಕದ ಪೊಲೀಸರು ದೆಹಲಿಗೆ ಹೋಗಿ ಬಂಧಿಸಿದ್ದಾರೆ. ಸಿರಿಧಾನ್ಯಗಳಿಂದ ತಯಾರಾದ ಜೀನಿ ಸ್ಲಿಮ್ ಪೌಡರ್ ಗಳನ್ನ ಕೆಲ ಕಿಡಿಗೇಡಿಗಳು ದೆಹಲಿಯಲ್ಲಿ ಕುಳಿತು ತಯಾರಿಸುತ್ತಿದ್ರು. ಇದೇ ಅಸಲಿ ಪ್ರಾಡಕ್ಟ್ ಎನ್ನುವಂತೆ ಫ್ಲಿಪ್ಕಾರ್ಟ್ ಮತ್ತು ವಿವಿಧ ಆಪ್ ಗಳ ಮೂಲಕ ಮಾರಾಟ ಮಾಡ್ತಿದ್ರು. ಇದರಿಂದ ಖರೀದಿಸಿದ ಗ್ರಾಹಕರು ಯಾವುದೇ ರಿಸಲ್ಟ್ ಕಾಣದೆ ಮೋಸ ಹೋಗ್ತಿದ್ರು. ಜೀನಿ ಸ್ಲಿಮ್ ಪೌಡರ್ ಹೆಸರಿನಲ್ಲಿ ಗೋಧಿ ಹಿಟ್ಟು ಬಳಕೆ, ಜೀನಿ ಲೇಬಲ್ ಬಳಸಿ ಜನರಿಗೆ ಮೋಸ ಮಾಡ್ತಿದ್ದ ಖದೀಮರು ಥೇಟ್ ಜೀನಿ ಪ್ರಾಡಕ್ಟ್ ನಂತೆ ಬಾಕ್ಸ್ ಗಳನ್ನ ಮತ್ತು ಲೇಬಲ್ ಗಳನ್ನ ಹಚ್ಚಿ ಮಾರಾಟ ಮಾಡ್ತಿದ್ರು. ಬಹಳಷ್ಟು ಜನರು ಇದರಿಂದ ಮೋಸ ಹೋಗ್ತಿದ್ರು. ಹೀಗಾಗಿ ತಮ್ಮ ಪ್ರಾಡಕ್ಟ್ ಡೂಪ್ಲಿಕೇಟ್ ಮಾಡುತ್ತಿರುವ ಬಗ್ಗೆ ಜೀನಿ ಕಂಪನಿ ಮಾಲೀಕ ದಿಲೀಪ್ ಕುಮಾರ್ ಪೊಲೀಸರಿಗೆ ದೂರನ್ನ ನೀಡಿದ್ರು. ಕಳ್ಳಂಬೆಳ್ಳ ಪೊಲೀಸರ ತಂಡವನ್ನ ರಚಿಸಿ ದೆಹಲಿಗೆ ಹೋಗಿ ಖದೀಮರನ್ನ ಪತ್ತೆ ಮಾಡಿದ್ದಾರೆ. ಜೀನಿ ಕಂಪನಿ ಒಂದು ಸ್ಲಿಮ್ ಪ್ರಾಡಕ್ಟ್ ಅನ್ನೋದನ್ನು ಒಂದು ಪೌಡರನ್ನು ಡೂಪ್ಲಿಕೇಟ್ ಮಾಡಿ ಅದನ್ನು ಫ್ಲಿಪ್ಕಾರ್ಟ್ ಮೂಲಕ ಮಾರಾಟ ಮಾಡ್ತಾ ಇರುವ ಒಂದು ಜಾಲವನ್ನು ಕಳಂಬೆಲ್ಲ ಪೊಲೀಸರು ಪತ್ತೆ ಹಚ್ಚಲಾಗಿದೆ. ಸೊ ಅದರಲ್ಲಿ ರಾಜೀವ್ ಖನ್ನಾ ಅನ್ನೋರು ಮತ್ತು ಅವರಿಬ್ಬರು ಮಕ್ಕಳು 3 ಜನ ಸೇರಿಕೊಂಡು RK ಟ್ರೇಡರ್ಸ್, MK ಟ್ರೇಡರ್ಸ್, MHK ಟ್ರೇಡರ್ಸ್ ಅನ್ನೋ ಹೆಸರುಗಳಲ್ಲಿ ಇವರು ಆನ್ಲೈನ್ ಮೂಲಕ ಫ್ಲಿಪ್ಕಾರ್ಟ್ಗೆ ಈ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ನು ಸಪ್ಲೈ ಮಾಡ್ತಾ ಇರೋದು ಕಂಡು ಬಂದಿದೆ. ದೆಹಲಿ ಹೋಗಿದ್ದ ಪೊಲೀಸರು ಶಾಕ್. ಗೋಡೌನ್ನಲ್ಲಿದ್ದು ಡೂಪ್ಲಿಕೇಟ್ ಜೀನಿ ಪ್ರಾಡಕ್ಟ್ ತಯಾರಿಸುತ್ತಿದ್ದ ಆರೋಪಿಗಳ ಹುಡುಕಾಟ ಮಾಡೋದಕ್ಕೆ ಹೋದವರಿಗೆ ದೊಡ್ಡ ಶಾಕ್ ಕಾದಿತ್ತು ಕಣ್ರಿ. ಯಾಕಂದ್ರೆ ಜೀನಿ ಕಂಪನಿ ಹೆಸರಿನಲ್ಲಿ ಸಾಕಷ್ಟು ಡಬ್ಬಿಗಳು ತಯಾರಾಗಿದ್ವು. ಕೇವಲ ಜೀನಿ ಪ್ರಾಡಕ್ಟ್ ಮಾತ್ರವಲ್ಲದೆ ಬಹಳಷ್ಟು ವಿವಿಧ ಕಂಪನಿಯ ಶಾಂಪೂ, ಪರ್ಫ್ಯೂಮ್, ಮುಖಕಾಂತಿಯ ಸಾಕಷ್ಟು ಕ್ರೀಮ್ಗಳು, ಹೇರ್ ಆಯಿಲ್ಗಳು, ಹೀಗೆ ಸ್ಟೇಷನರಿ ವಸ್ತುಗಳೆಲ್ಲ ಡೂಪ್ಲಿಕೇಟ್ ಮಾಡಲಾಗಿತ್ತು. ಎಲ್ಲಿವರೆಗೂ ಅಂದ್ರೆ ಈ ಜಿಮ್ ನಲ್ಲಿ ಸ್ಟೆಮಿನಾ ಹೆಚ್ಚಿಸುವಂತ ಜಿಮ್ ಪ್ರಾಡಕ್ಟ್ ಗಳೆಲ್ಲ ಡೂಪ್ಲಿಕೇಟ್ ತಯಾರಿಸುತ್ತಿದ್ರು. ಇಲ್ಲಿ ತಯಾರಾದ ನಕಲಿ ವಸ್ತುಗಳನ್ನ RK ಟ್ರೇಡರ್ಸ್, MK ಟ್ರೇಡರ್ಸ್, MHK ಟ್ರೇಡರ್ಸ್ ಹೀಗೆ ವಿವಿಧ ಟ್ರೇಡರ್ಸ್ ಗಳ ಹೆಸರಿನಲ್ಲಿ ಆನ್ಲೈನ್ ನಲ್ಲಿ ಮಾರಾಟ ಮಾಡ್ತಿದ್ರು. ಕಡಿಮೆ ದರಕ್ಕೆ ಮಾರಾಟ ಮಾಡಿ ಜನರಿಗೆ ಹಾಗೂ ಆನ್ಲೈನ್ ಕಂಪನಿಗಳಿಗೆ ಮೋಸ ಮಾಡ್ತಿದ್ದ ಗ್ಯಾಂಗ್ ಇದು ಕೆಲವರು ಆನ್ಲೈನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಈ ಜೀನಿ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿರುವಾಗ ಅವರಿಗೆ ಫೇಕ್ ಪ್ರಾಡಕ್ಟ್ಸ್ ಬಂದಿರೋದು ಕಂಡು ಬಂದಿರುತ್ತೆ. ಏನು ಜೀನಿ ಸ್ಲಿಮ್ ಪೌಡರ್ ಇರುತ್ತೆ ಅದರ ಜಾಗದಲ್ಲಿ ಗೋಧಿ ಪೌಡರ್, ವೀಟ್ ಪೌಡರ್ ಅನ್ನು ಹಾಕಿರೋದು ಕಂಡು ಬರುತ್ತೆ. ಆ ವಿಚಾರ ಈ ಜೀನಿ ಪ್ರಾಡಕ್ಟ್ಸ್ ಮಾಲೀಕರಿಗೆ ಗೊತ್ತು ಬಂದಾದ ಮೇಲೆ ಅವರು ಬಂದು ನಮ್ಮ ಕಳಂಬೆಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ನಾವು FIR ಮಾಡಲಾಗಿದೆ. ಸದ್ಯಕ್ಕೆ 56 ವರ್ಷದ ರಾಜೀವ್ ಖನ್ನಾ, 29 ವರ್ಷದ ಹಿಮಾಂಶು ಖನ್ನಾ, 25 ವರ್ಷದ ಮನನ್ ಖನ್ನಾ ಬಂಧನವಾಗಿದೆ. ಕಳೆದ 2 ವರ್ಷಗಳಿಂದ ಇದೇ ದಂಧೆಯಲ್ಲಿ ಇವರು ತೊಡಗಿಸಿಕೊಂಡಿರ್ತಾರೆ. ಹಾಗೆ ಜೀನಿ ಪ್ರಾಡಕ್ಟ್ ದುರುಪಯೋಗ ಪಡಿಸಿದ್ದರಿಂದ ಜೀನಿ ಕಂಪನಿಗೆ 15 ರಿಂದ 20 ಲಕ್ಷ ರೂಪಾಯಿ ನಷ್ಟವಾಗಿದೆ ಅಂತೆ. ಇದರಿಂದ ಹಣ ವಸೂಲಿ ಮಾಡಿ ಕೊಡಬೇಕೆಂದು ಜೀನಿ ಕಂಪನಿ ಮಾಲೀಕ ದಿಲೀಪ್ ಆಗ್ರಹಿಸಿದ್ದಾರೆ. ಇನ್ನು ವಿವಿಧ ಕಂಪನಿಯ ಪ್ರಾಡಕ್ಟ್ ಗಳಿಂದ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಇವರಿಗೆ ಸರಿಯಾದ ಶಿಕ್ಷೆಗೆ ಆಗ್ರಹಿಸಿದ್ದಾರೆ. ಅದರಲ್ಲಿ ನಮ್ಮ ಕಳಂಬೆಲ್ಲ ಪೊಲೀಸರು ಅವರು ಮತ್ತು ಕಳಂಬೆಲ್ಲ SHO ಬೈರೇಗೌಡ ಮತ್ತು ಅವರ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮತ್ತು ಶಿರಾ DSP ಶೇಖರ್ ಅವರು ಇವರು ತಂಡ ಎಲ್ಲ ಡೆಲ್ಲಿಗೆ ಹೋಗಿ ಅಲ್ಲಿ ಗೋಡೌನ್ ಎಲ್ಲಿದೆ ಅದನ್ನು ಪತ್ತೆ ಹಚ್ಚಿ ಅಲ್ಲಿನ ಇರುವ ಮಾಲನ್ನು ಸೀಸ್ ಮಾಡಿ ರಾಜೀವ್ ಖನ್ನಾ ಅನ್ನು ಅರೆಸ್ಟ್ ಮಾಡಲಾಗಿದೆ. ಮಿಕ್ಕಿದ ಉಳಿದ ಅವರಿಬ್ಬರು ಮಕ್ಕಳು ಓಡೋಗಿದ್ದಾರೆ.
ಕರ್ನಾಟಕದ ಪೊಲೀಸರು ಈಗಾಗಲೇ ನಕಲಿ ಜಾಲ ಪತ್ತೆ ಮಾಡುವಂತೆ ದಿಲ್ಲಿ ಪೊಲೀಸರಿಗೂ ಮಾಹಿತಿ ನೀಡಿದ್ದಾರೆ. ದಿಲ್ಲಿಯ ಗಲ್ಲಿಗಳಲ್ಲಿ ಇಂಥ ನಕಲಿ ದಂಧೆಗಳು ನಡೆಯುತ್ತಿವೆ ಕಣ್ರಿ. ಆದ್ರೂ ಸದ್ಯ ಕಳ್ಳಂಬೆಳ್ಳ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಇನ್ನಷ್ಟು ಜನರನ್ನ ಬಂಧಿಸುವ ಸಾಧ್ಯತೆ ಇದೆ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.